ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಶಿವಲಿಂಗ ನಿಮ್ಮ ಅವ್ವ ತಲೆ ಸುತ್ತ ಬಂದ್ ಬಿದ್ದೋದ್ಲು ಕಣಪ್ಪ. ಅವ್ವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ಶಿವಲಿಂಗು ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸುರಿ ಹೋಗ್ತವೆ. ನಮ್ಮ ಮಾವಂಗೂ ಹಿಂಗೆ ಆಗಿತ್ತಪ್ಪ. ಆಸ್ಪತ್ರೆಗೆ ಹೋಗಲ್ಲ ಅವ್ವ. ಅಡ್ಮಿಟ್ ಮಾಡ್ಕೋತೀವಿ, 15 ದಿವಸ ಇಲ್ಲೇ ಇರ್ಬೇಕಾಗತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತಗೊಂಡ್ ಬಾಪ. ಇಷ್ಟು ದುಡ್ಡಿಗೆ ಈ ಔಷಧಿ ಬರಲ್ಲಪ್ಪ. ಅಣ್ಣ ಅಂತ ಮಾತು ಹೇಳ್ಬೇಡ ಅಣ್ಣ, ಸಂಜೆ ಹೊತ್ತಿಗೆ ಹೆಂಗಾರ ಮಾಡಿ ತಂದ್ಕೊಡ್ತೀನಿ. ಇಲ್ಲ ಈ ಔಷಧಿಯ ತಗೊಂಡ್ರೆ ನಮ್ಮ ಅವ್ವ ಚೆನ್ನಾಗಾಯ್ತಾಳೆ ಅಂತ ಡಾಕ್ಟರ್ ಹೇಳೋಳೆ. ಅಂತ ಮಾತು ಹೇಳ್ಬೇಡ. 30 ರೂಪಾಯಿ ಕಮ್ಮಿ ಇದೆ, ಈ ಔಷಧಿ ಇಲ್ಲೇ ಇಟ್ಟಿರ್ತೀನಿ. ಇನ್ನು 30 ರೂಪಾಯಿ ತಗೊಂಡ್ ಬಾ, ಕೊಡ್ತೀನಿ. ನಮ್ ತಾಯನೇ ಹಣ ತಂದ್ಕೊಟ್ಬಿಡ್ತೀನಿ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನನ್ನ ಸಿರೆಯಾರತಿ ತಂದಾನಿ ನಾನೇ ತಾನೆ ನಾನೋ ತಾನೆ ನಾನೇನು ನಂದಾನಿ ನಾನೇ ತಾನೆ ತಾನೆ ನಾನೇನು. ಬೊಂಬೆ ಎಷ್ಟ್ ಚಂದಾಗದೆ. ಇದು ನಮ್ಮಪ್ಪ ಕೊಡ್ಸಿದ್ದು. ಯಾಕೆ ನಿಮ್ಮ ಅಪ್ಪ ನಿನಗೇನು ಕೊಡ್ಸಕ್ಕಿಲ್ವಾ? ನಮ್ಮಪ್ಪ ದ್ಯಾವ್ರಿರೋ ಊರ್ಗೋಗವ್ರೆ. ಅದೆಲ್ಲಿರೋದು? ಅದು ತುಂಬಾ ದೂರ ಅಂತೆ. ಅಲ್ಲೋದ್ರೆ ತಿರುಗಿ ವಾಪಸ್ ಬರಕ್ ಆಗಕ್ಕಿಲ್ವಂತೆ. ಹಾಗಂತ ನಮ್ಮವ್ವ ಯಾವಾಗ್ಲೂ ಹೇಳ್ತಿರ್ತಾಳೆ. ನಿಮ್ಮ ಅವನು ದೇವ್ರ ಊರ್ಗ್ ಹೊಟ್ಟೋದ್ರೆ ನಮ್ಮವ್ವನೇ ದ್ಯಾವ್ರೂರ್ಗ್ ಹೋಗಕ್ಕಾಯ್ತದ? ತಾಯಿನೇ ದ್ಯಾವ್ರು ಅಂತ ನಮ್ಮೇಟ್ರ್ ಹೇಳಿಲ್ವಾ? ಬೇಕಾರೆ ನಮ್ಮವ್ವನ್ನೇ ಕೇಳು. ಅವ್ವ ಇವಳು ಹೇಳ್ತಾವಳೆ ನೀ ನನ್ ಬಿಟ್ಟು ದ್ಯಾವ್ರ ಹತ್ರ ಹೋಯ್ತಿ ಅಂತೆ. ನೀನಿಲ್ಲಿರುವಾಗ ನನ್ಗ ಆ ಊರ್ನಾಗ ಏನ್ ಕೆಲ್ಸ? ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ
ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂಡಿದೆ ನಿನಗೆ ನಾನು ಸಂತೋಷವಾಗಿರ್ಬೇಕಣವ್ವ. ಓ ನನ್ನ ದೇವತೆ ಇರದೆ ನೀ ಜೊತೆ ನೆರಳು ನನ್ ಜೊತೆ ಬರುತ್ತಿಲ್ಲ ಕೊನೆ ಸಾರಿ ನಿಮ್ಮ ಅಮ್ಮನ ಮಕ ನೋಡಿ ಯವ್ವ ಯವ್ವೋ ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆಗೆ ಹೋದಳು ಬಂದ ಊರಿಗೆ ಹಾಲು ಕುಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ ಕರುಣೆಯಿಂದ ಶಿವನಿಗೆ ಈ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳಿರುತ್ತೆ. ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರ. ಅಮ್ಮ ಸಾಕ್ಸ್ ಅಲ್ಲಿ, ಸೋಪ್ ಅಲ್ಲಿ, ಟವಲ್ ಇಲ್ಲ, ಟವಲ್ ಇಲ್ಲಿ, ಶರ್ಟ್ ನಾನು ಇಲ್ಲೇ ಕಳ್ಸಿದ್ನಲ್ಲ, ಪ್ಯಾಂಟ್ ಅಲ್ಲಿ, ವಾಚ್ ನೋಡ್ದ್ಯಾ, ನನ್ ಚಾರ್ಜರು, ಹೆಡ್ಫೋನ್ಸ್ ಅಲ್ಲಮ್ಮ, ಅಮ್ಮ ಗಾಡಿ ಕೀಯಲ್ಲಿ, ಲಂಚ್ ಬಾಕ್ಸ್, ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ, ನನ್ನ ಫೋನ್ ಅಲ್ಲಿ, ಪರ್ಸು. ಅಯ್ಯೋ, ಈ ತರ ನೂರಾರು ಪ್ರಶ್ನೆಗಳನ್ನ ನಮ್ಮ ಅಮ್ಮನ ಹತ್ರ ಕೇಳಿರ್ತೀವಿ. ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ, ಅಪ್ಪ ಅಮ್ಮ ಎಲ್ಲಿ? ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ದೆ ಕೇಳೋಳು ನಮ್ಮಮ್ಮ. ದೋಸೆ ಬೇಡ, ಇಡ್ಲಿ ಮಾಡಮ್ಮ, ಪೂರಿ ಬೇಡ, ಚಪಾತಿ ಮಾಡು, ಚಟ್ನಿ ಬೇಡ, ಸಾಂಬಾರ್ ಮಾಡಮ್ಮ, ಮಟನ್ ಬೇಡ, ಇವತ್ತು ಚಿಕನ್ ಮಾಡು, ಟೀ ಬೇಡ, ಬೊಂಬಟ್ ಫಿಲ್ಟರ್ ಕಾಫಿ. ಅವಳಿಗೇನ್ ಬೇಕೋ ಅದನ್ನ ಬಿಟ್ಟು ನಮ್ಗೇನ್ ಬೇಕೋ ಅದನ್ನ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ. ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಟು ಬಿ ಅ ಮದರ್. ಇದು ನಮ್ಮೆಲ್ಲ ತಾಯಂದಿರಿಗೂ ನಮ್ದೊಂದು ಪುಟ್ಟ ಟ್ರಿಬ್ಯೂಟ್. ಅಮ್ಮ, ಐ ಲವ್ ಯು. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ ಅಮ್ಮ. ಜೋರಾದ ಚಪ್ಪಾಳೆ. ಮನ ಮುಟ್ಟುವಂತಹ ಅಭಿನಯ ಮಾಡಿದ